ಸೊ ಉಪಾಧ್ಯಕ್ಷ ಮೂವಿನ ಈಗ ನಾನು ನೋಡಿ ಬಂದಿದ್ದಾಯಿತು. ಯಾವಾಗಲೂ ಹೇಳ್ತಿದ್ದೆ ಸಿನಿಮಾ ರಿಲೀಸ್ಗೂ ಮುಂಚೆನೇ ಕಂಪ್ಲೀಟ್ ಪ್ಯಾಕೇಜ್ ಮೂವಿ ಇದು ಅಂತ. ಯಾಕಂದರೆ ಇಡೀ ಟೀಮ್ ಜೊತೆ ನಾನು ಮಾತಾಡಿದ್ದೆ, ಹಾಗಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಅವ್ರು ಹೇಳಿದ ಪ್ರಕಾರ ಸಿನಿಮಾ ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋ ಒಂದು ನಿರೀಕ್ಷೆ ಇತ್ತು. ಅದರಂತೆ ಸಿನಿಮಾ ರೀಚ್ ಆಗುತ್ತೆ ಅಂತ ಅನಿಸಿದೆ. ಯಾಕಂದರೆ ಇಲ್ಲೆಲ್ಲರದು ನಾವು ಫೀಡ್ಬ್ಯಾಕ್ ನೋಡಿದ್ವಿ. ಆ್ಯಂಡ್ ನಾನು ಪರ್ಸನಲಿ ಸಿನಿಮಾ ನೋಡಿದ್ರಿಂದ ನನಗಂತೂ ಸಿನಿಮಾ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಮೂವಿ ಆಗಿತ್ತು. ಆ್ಯಂಡ್ ಪ್ರತಿ ಫ್ರೇಮ್ ಕೂಡ ಆ್ಯಂಡ್ ಆ ಕಾಮಿಡಿ, ಪ್ರತಿಯೊಬ್ಬರ ಕ್ಯಾರೆಕ್ಟರ್ ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಸ್ಪೆಷಲಿ ಉಪಾಧ್ಯಕ್ಷದಲ್ಲಿ ಫಸ್ಟ್ ಟೈಮ್ ಹೀರೋಗೆ ಎಂಟ್ರಿ ಕೊಟ್ಟಿರೋ ಚಿಕ್ಕಣ್ಣ ಅಂತೂ ಥಿಯೇಟ್ರ್ನೇ ಇಲ್ಲಿ ಸಿಕ್ಕಾಬಿಟ್ಟೆ ಸೌಂಡ್ ಮಾಡೋ ಹಾಗೆ ಮಾಡಿದರು. ಅಧ್ಯಕ್ಷದಲ್ಲಿ ಹೆಂಗೆ ಎಲ್ಲರೂ ನಗಿಸಿದ್ರು, ಅದೇ ಖುಷಿ, ಅದೇ ನಗು, ಅದೇ ನಗೆಗಡಲಲ್ಲಿ ಎಲ್ಲರೂ ತೇಲಿಸ್ಬಿಟ್ರು. ನನಗನ್ಸುತ್ತೆ ಈ ವರ್ಷದ ಬ್ಲಾಕ್ ಬಸ್ಟರ್ ಲಿಸ್ಟಲ್ಲಿ ಉಪಾಧ್ಯಕ್ಷ ಕೂಡ ಆ್ಯಡ್ ಆಗ್ಬೋದು ಅಂತ. ಇನ್ನು ಮಲೈಕಾ ಅವ್ರ ಬಗ್ಗೆ ಮಾತಾಡಬೇಕಾ, ಸೀರಿಯಲ್ ಮೂಲಕನೇ ಎಲ್ಲರೂ ರೀಚ್ ಆಗಿದ್ದವರು. ಇವತ್ತು ಫಸ್ಟ್ ಸಿನಿಮಾ ಅಂತ ಎಲ್ಲೂ ಅನ್ನಿಸ್ಲಿಲ್ಲ, ಅಷ್ಟರ ಮಟ್ಟಿಗೆ ಒಳ್ಳೆ ಆ್ಯಕ್ಟ್ ಮಾಡಿದಂಥವ್ರು, ಒಳ್ಳೆ ನಟಿಸಿದ್ದಾರೆ. ಅದನ್ನು ನಾವು ನೋಡಿದ್ವಿ ಕೂಡ. ಅದೆಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನಿಸ್ತು. ಅವ್ರಿಗೂ ಕೂಡ ಆ್ಯಕ್ಟಿಂಗಲ್ಲಿ ಔಟ್ ಆಫ್ ಔಟ್ ಕೊಡ್ಬೋದು. ಇನ್ನು ಡೈರೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಆ್ಯಕ್ಷನ್ ಕೊಟ್ಟಂತಹ ಅನಿಲ್ ಕುಮಾರ್ ಅವ್ರದ್ದು ಕೂಡ ಸೂಪರ್ ಡೂಪರ್. ಎಷ್ಟು ಚೆನ್ನಾಗಿ ಅವರ ಪ್ರತಿ ಫ್ರೇಮ್ ಕೂಡ ವರ್ಕೌಟ್ ಆಗಿದೆ. ಅವ್ರು ಹೇಳ್ತಾ ಇದ್ರು, ಯಾವಾಗಲೂ ನಾನಂತೂ ನನ್ನ ಶ್ರಮ ನಾನು ಪಟ್ಟಿದ್ದೀನಪ್ಪ, ಜನ ರಿಸಲ್ಟ್ ಕೊಡಬೇಕು ಅಂತ. ಇವತ್ತು ಜನ ಎಲ್ಲ ಫಸ್ಟ್ ಶೋಲೆ ಒಳ್ಳೆ ವಿಷಲು, ಒಳ್ಳೆ ಚಪ್ಪಾಳೆ, ಒಳ್ಳೆ ಎಕ್ಸೈಟ್ಮೆಂಟಲ್ಲಿ ಸಿನಿಮಾ ನೋಡಿದ್ರು. ಅಷ್ಟು ಚೆನ್ನಾಗಿದೆ. ಏನು ಉಮಾಪತಿ ಸರ್ ಆ ರಿಚ್ನೆಸ್ಗೂ ಕೂಡ ಎಲ್ಲೂ ಕಡಿಮೆ ಮಾಡಿಲ್ಲ. ಇಷ್ಟು ವರ್ಷ ಆದರೂ ಕೂಡ ಅಧ್ಯಕ್ಷ ನಂತರ ಮುಂದುವರೆದಂಥ ಉಪಾಧ್ಯಕ್ಷ ಇವತ್ತು ಅಷ್ಟೇ ಸೌಂಡ್ ಮಾಡ್ತಾ ಇದೆ. ಆ್ಯಂಡ್ ನಿಜವಾಗ್ಲೂ ಅಧ್ಯಕ್ಷರ ಎಂಟ್ರಿನೂ ಕೂಡ ಸೂಪರ್ ಆಗಿತ್ತು. ಇನ್ನು ಕೀರ್ತಿರಾಜ್ ಸರ್ ಹೇಳಬೇಕಾ, ಅವತ್ತು ಕೂಡ ಅದೇ ಥರ ಒಳ್ಳೆ ಪರ್ಫಾರ್ಮ್ ಮಾಡಿದಂಥವ್ರು. ಇವತ್ತಿಗೂ 10 ವರ್ಷದ ನಂತರ ಉಪಾಧ್ಯಕ್ಷದಲ್ಲೂ ಕೂಡ ಅಧ್ಯಕ್ಷದಲ್ಲಿ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡಿದ್ರು ಅದೇ ಪರ್ಫಾರ್ಮೆನ್ಸ್. ಆ್ಯಂಡ್ ಪೊಲೀಸ್ ಹೊಸದಾಗಿ ಅವರಿರೋದು, ಅವ್ರದ್ದು ಕೂಡ ಕ್ಯಾರೆಕ್ಟ್ರು ಹೇಳೋದು ಬೇಡ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶಿವರುದ್ರೇಗೌಡ್ರ ಬಗ್ಗೆ ಮಾತಾಡಬೇಕಾ, ಇವತ್ತಿಗೂ ಶಿವರುದ್ರೇಗೌಡ ಅಂದ ತಕ್ಷಣ ಎಲ್ರಿಗೂ ರವಿಶಂಕರ್ ಸರ್ ನೆನಪಾಗ್ತಾರೆ. ಗೌಡ್ರಾಗಿ ಸೂಪರ್ ಡೂಪರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ವಾಯ್ಸು, ಅವ್ರ ನಟನೆ ಅಂತೂ ಹ್ಯಾಟ್ಸ್ ಆಫ್. ಫಸ್ಟ್ ಮಟ್ಟಿಗೆ ಓವರ್ ಆಲ್ ಇಡೀ ಟೀಮು, ಅಲ್ಲಿ ಶಿವರಾಜ್ KR ಪೇಟೆ ಅವ್ರು ಎಂಟ್ರಿ ಕೊಟ್ಟಿದ್ದಿರ್ಬೋದು, ಸಾಧು ಕೋಕಿಲಾ ಸರ್ ಬಂದಿದ್ದಿರ್ಬೋದು, ಪ್ರತಿಯೊಬ್ಬರು ಕೂಡ ಅವ್ರವ್ರ ಪಾತ್ರಕ್ಕೆ ಸಂಪೂರ್ಣವಾಗಿ ಜೀವ ತುಂಬಿದ್ದಾರೆ ಅಂತ ಹೇಳ್ಬೋದು. ಓವರ್ ಆಲ್ ಸಿನಿಮಾ ಅಂತೂ ಸೂಪರ್ ಆಗಿದೆ. ಸಖತ್ ಎಂಟರ್ಟೈನ್ಮೆಂಟ್. ಹೆಂಗೆ ನಾವು 1-2.5 ಗಂಟೆ 3 ಗಂಟೆ ಥಿಯೇಟ್ರ್ ಬಂದು ಕೂತು ಎಂಜಾಯ್ ಮಾಡಬೇಕು ಅಂತೀವೋ ಆ ಎಂಜಾಯ್ಮೆಂಟ್ಗೆ ಯಾವುದೇ ಕೊರತೆ ಇಲ್ಲದಂಗೆ ಸಿನಿಮಾ ಅಂತೂ ಕೊಟ್ಟಿದ್ದಾರೆ. ನನಗಂತೂ ಇಷ್ಟ ಆಯಿತು. ಸೊ ನೀವು ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಹಾಗೆ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.